ಎಲ್ರಿಗೂ ನಮಸ್ಕಾರ. ದುಡ್ಡು ದುಡ್ಡು ಎಲ್ಲಿ ಹೋದ್ರು ಯಾರನ್ನು ಕೇಳಿದ್ರು ಈ ದುಡ್ಡು. ಹಣಕ್ಕಾಗಿ ಹೆಣವು ಬಾಯಿ ಬಿಡುತ್ತದೆ ಎಂಬ ಗಾದೆ ಮಾತು ಸುಮ್ಮನೆ ಸೃಷ್ಟಿಯಾಗಿಲ್ಲ. ಈ ಯುಗದಲ್ಲಿ ದುಡ್ಡು ಇಲ್ಲದೆ ಒಂದು ದಿನವೂ ನಡೆಯುವುದಿಲ್ಲ ಎಂಬ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾದ್ರೆ ನೋಟು ಅಂದ್ರೆ ಬರೀ ಕಾಗದದ ಚೂರು. ಸರ್ಕಾರ 500 ಹಾಗೂ 1000 ರೂಪಾಯಿ ನೋಟುಗಳನ್ನು ನಿಷೇಧಿಸಿದಾಗ ಹಾದಿ ಬೀದಿಗಳಲ್ಲಿ ಸಿಗುತ್ತಿದ್ದದ್ದು ನಿಮಗೂ ನೆನಪಿರಬಹುದು. ಆ ನೋಟಿನ ಮೌಲ್ಯ ಹೋದರೆ ಆ ದುಡ್ಡಿಗೆ ಬೆಲೆ ಇರುವುದಿಲ್ಲ. ಆದರೆ ಅದೇ ದುಡ್ಡಿನಿಂದ ನಾವು ಶ್ರೀಮಂತರಾಗಿದ್ದೇವೆ. ಅದರ ಮೌಲ್ಯವನ್ನು ಏರಿಸಿದ್ದೇವೆ. ಎಷ್ಟೆಂದರೆ ಯಾರ ಕೈಗೂ ಸುಲಭಕ್ಕೆ ದೊರೆಯುವುದು ಕಷ್ಟ ಎಂಬಷ್ಟು ಎಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಮನುಷ್ಯರಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ದುಡ್ಡು ಪಡೆದಿದೆ. ಒಬ್ಬ ಶ್ರೀಮಂತ ವ್ಯಕ್ತಿಗೆ ಅದೆಷ್ಟೋ ಗೆಳೆಯರು, ಮೋಜು ಮಸ್ತಿಗಾಗಿ ಬೇಕಾದಷ್ಟು ಜನರು, ಕಾಲಿಗೊಬ್ಬ ಕೈಗೊಬ್ಬ ಆಳುಗಳು. ಅವನಲ್ಲಿರುವ ಆ ದುಡ್ಡು ಅವನ ಮೌಲ್ಯವನ್ನು ಏರಿಸುತ್ತದೆ. ಅವನಿಗೆ ಗೌರವ, ಅದೆಂತಹ ರಾಜ ಮರ್ಯಾದೆ. ಈ ದುಡ್ಡಿನ ಪರ್ವ ಅಂದ್ರೆ ಇದು. ಆದರೆ ಎಲ್ಲೋ ಏನೂ ಇಲ್ಲದ ಭಿಕ್ಷುಕನನ್ನು ಯಾರೇ ಕ್ಯಾರೆ ಅನ್ನೋದಿಲ್ಲ. ಎಲ್ಲರಲ್ಲೂ ಒಂದು ಆಸೆ ಇದ್ದೇ ಇರ್ತದೆ, ನಾನು ಶ್ರೀಮಂತನಾಗಬೇಕು ಅನ್ನೋದು. ಹಿರಿಯರೊಂದು ಮಾತು ಹೇಳಿದ್ದಾರೆ, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ತಪ್ಪು ಅಂತ. ಆದರೆ ಶ್ರೀಮಂತನಾಗಲು ಏನು ಬೇಕಾದರೂ ಮಾಡುವುದು. ದೊಡ್ಡ ಹಣ ಸಿಕ್ಕಿದ ತಕ್ಷಣ ನಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ಸ್ನೇಹಿತರು, ಕುಟುಂಬಸ್ಥರನ್ನು ಎಲ್ಲರನ್ನೂ ಮರೆತು ಬಿಡುವುದು ಅದೆಂತಹ ದುರಂತ ಅಲ್ವೇ. ಕರ್ನಾಟಕದ ಉದ್ಯಮಿ ಕಡು ಕಷ್ಟದಿಂದ ಬೆಳೆದು ಶ್ರೀಮಂತರಾದ ವಿಜಯ ಸಂಕೇಶ್ವರರ ಬಳಿಗೆ ಒಬ್ರು ಕೇಳ್ತಾರೆ, ದುಡ್ಡು ಮಾಡೋದು ಹೇಗೆ ಸರ್ ಅಂತ. ಆಗ ಅವರು ಹೇಳ್ತಾರೆ, ದುಡ್ಡಿನ ಹಿಂದೆ ನೀನು ಓಡಬೇಡ, ಆದ್ರೆ ಓಡುವುದನ್ನು ಎಂದಿಗೂ ನಿಲ್ಲಿಸಬೇಡ ಅಂತ. ಎಂತಹ ಅದ್ಭುತವಾದ ಮಾತು ಅಲ್ವಾ. ಶ್ರೀಮಂತರಾಗಲು ಇಷ್ಟು ಮಾಡಿದರೆ ಸಾಕಲ್ವೇ. ಉಳಿತಾಯದ ಯೋಜನೆ ಇಲ್ಲದೆ ಎಷ್ಟೇ ದುಡಿದರೂ ವ್ಯರ್ಥ. 20% ಉಳಿತಾಯ ಮಾಡುವುದರಿಂದ ಅಭಿವೃದ್ಧಿ ಸಾಧ್ಯ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನಂತೆ ತನ್ನಲ್ಲಿ ಎಷ್ಟು ಹಣ ಇದೆ ಅಷ್ಟರಲ್ಲೇ ಸಂತೃಪ್ತಿ ಪಡಬೇಕೇ ಹೊರತು ಯಾರನ್ನೂ ಮೆಚ್ಚಿಸಲು ಬೇಕಾದಷ್ಟು ಖರ್ಚು ಮಾಡುವುದರಿಂದ ಅಥವಾ ಎಲ್ಲವೂ ಬೇಕೆಂದು ಆಸೆ ಪಡುವುದರಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅದೆಷ್ಟೋ ಜನ ತಮ್ಮ ಹುಟ್ಟಿದ ಊರು ಬಿಟ್ಟು ಬೇರೆ ಊರಿಗೆ ಕೆಲಸಕ್ಕೆ ತೆರಳುತ್ತಾರೆ. ಅಲ್ಲಿ ಸಿಗುವ ಸಂಬಳ ಅಷ್ಟಕ್ಕಷ್ಟೇ, ಆದರೆ ಅದೇನೋ ಆಕರ್ಷಣೆ, ಅಲ್ಲಿದ್ದರೆ ಹೆಚ್ಚು ಹಣ ಉಳಿಸಬಹುದು ಎಂಬ ಯೋಚನೆ. ಆದರೆ ಸಂಬಂಧಿಗಳಿಗಿಂತ ಹಣವೇ ಮುಖ್ಯವೇ? ಖಂಡಿತ ಅಲ್ಲ. ಹಣದೊಂದಿಗೆ ನಮ್ಮವರು ಕಲಿಸುವ ಸಂಸ್ಕಾರ ಇದ್ದರೆ ಮಾತ್ರ ದುಷ್ಟತನ, ಕೆಟ್ಟ ಮನಸ್ಥಿತಿಯಿಂದ ನಾವು ಬಚಾವಾಗಲು ಸಾಧ್ಯ. ದುಡ್ಡಿಗೋಸ್ಕರ ಬದುಕಬೇಡ, ಬದುಕಲು ದುಡ್ಡು ಬೇಕು. ಜೀವನದಲ್ಲಿ ಸಂಸ್ಕಾರ ಕಲಿತು ಒಳ್ಳೆಯ ದಾರಿ ಹಿಡಿಯೋಣ. ದುಡ್ಡು ಜೀವನವಲ್ಲ. ದುಡ್ಡಿನಿಂದ ಯಾರನ್ನು ಅಳೆಯಬೇಡಿ, ಅವರ ಗುಣ ನಡತೆಗಳಿಂದ ನೋಡಿ ಅವರನ್ನು ಅಳೆಯೋಣ. ಧನ್ಯವಾದಗಳು.